ಅಣ್ಣ ಸೂಳೆ ಮಕ್ಳು ಅದ್ನೇ ನಾನು ಹೇಳ್ತಿರೋದು. ನಾನು ನಿಮ್ ಕಮೆಂಟ್ ಅಣ್ಣ ಸೂಳೆ ಮಕ್ಳು ಅದ್ನೇ ನಾನು ಹೇಳ್ತಿರೋದು. ನಾನು ನಿಮ್ ಕಮೆಂಟ್ ಅದ್ರಲ್ಲಿ ಬಿದ್ದಿರೋ ಹೊತ್ತಿಗೆ ನಿಮಗೆ ಒಂದ್ಸಲ ಕ್ಲಾರಿಫಿಕೇಶನ್ ಮಾಡೋಣ ಅಂತ ಬಂದೆ. ಅವ್ನ್ ಯಾರು ಹುಡುಗ ಯಾರು ಗಾಡಿ ಎಲ್ಲ ಸಾವಿರಾರು ಜನ ರೈತರು ಲಕ್ಷಾಂತರ ಜನ ಸೇರಿಸ್ತೀನಿ. ರೈತರು ಏನ್ ಹೇಳ್ತಾರೆ ಗೊತ್ತಣ್ಣ ಅವ್ರು, ನೀನ್ ಹಣ ದನ ಉಳ್ಸಕ್ ಬಂದೆ ಅಲ್ಲ, ಇಲ್ಲಿ ನೋಡೋಣ ನಡೀತಾ ಇರೋದು ಯಾವ್ದೇ ಕಟ್ಕೊಂಡ್ಲ. ನೀವು ನಮ್ ಜೊತೆಗ್ ಬನ್ನಿ, ನಾವ್ ನಿಮಗ್ ತೋರಿಸ್ತೀನಿ. ಅಲ್ಲಿ ಗಾಡಿ ಗಣಿಗೆರೆಯಿಂದ ಹೊರಡ್ತು. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ಕೇಳೋಣ. ಈ ಹುಡುಗ್ರು ಯಾರು? ನಾವು ಕಳ್ಸಿರೋ ಹುಡುಗ್ರು ಅಲ್ಲ ಅಣ್ಣ. ಅವ್ರು ಯಾರು ಅಂತ ಗೊತ್ತಿಲ್ಲ. ಇಂಥವ್ ನೀವು ಈ ರೀತಿ ನಿಮಗೆ ಅಪಪ್ರಚಾರ ಮಾಡಿರೋದ್ ನೀವು ನೋಡಿಲ್ವಾ? ಅಲ್ಲ ನಾನು ನಿಮ್ ಹೆಸರು ಎಲ್ಲೋ ಯಾರೋ ದುರ್ಬಳಕೆ ಮಾಡ್ಕೊಂಡಿರೋದ್ ನೀವು ನೋಡಿಲ್ವಾ? ಅಲ್ಲಿ ಮಾಡೇ ಮಾಡ್ತಾರೆ, ಮಾಡ್ಕೊಂಡು ನಾನು ಓಪನ್ ಆಗಿ ಕೇಳ್ತಾ ಇದೀನಿ. ನನ್ನ ಹೆಸರು ಎಲ್ಲಾರು ಬಂತು ಅಂದ್ರೆ ನೀವ್ ಇಮಿಡಿಯೇಟ್ ಹೇಳಿ, ನಾನು ಹೋಗಿ ಹೊಡಿತೀನಿ ಮೆಟ್ ಬಿಚ್ಕೊಂಡವ್ರಿಗೆ. ಹೇಳಿ ನಾನು ಹೋಗಿ ಹೊಡಿತೀನಿ ಮೆಟ್ ಬಿಚ್ಕೊಂಡವ್ರಿಗೆ. ಹೇಳಿ ನಾನು ಹೋಗಿ ಹೊಡಿತೀನಿ ಮೆಟ್ ಬಿಚ್ಕೊಂಡವ್ರಿಗೆ. ಈಗ ಹೇಳ್ತಾರಣ್ಣ ಪುನೀತ್ ಕೆರೆಳಿ ಎಲ್ಲ ಕಡೆ ಹೇಳ್ತಾರೆ. ನಮಗೆ ನಾವು ತಾಯಿಗಂಡ್ರ ಮಕ್ಳಲ್ಲ ಅಣ್ಣ. ನಮಗ್ ಗೊತ್ತಾಗುತ್ತೆ ಗೋವು ಯಾವ್ದು ಕಸಾಯಿಖಾನೆಗೆ ಹೋಗ್ತಿದೆ ಅಂತ, ಯಾವ್ದು ಕಸಾಯಿಖಾನೆಗೆ ಹೋಗುತ್ತೆ ಅಂತ ಗೊತ್ತಿಲ್ದಿರೋ ಅಷ್ಟು ಮೂರ್ಖೇನಣ್ಣ. ಇವಾಗ ಆಮೇಲೆ ನೋಡೋಣ, ಕಂಟೈನರ್ ಅಲ್ಲಿ ದನ ಹಾಕಬೇಕು. 4K ದನ ಹಾಕಂದ್ರೆ ಆಗಲ್ಲ. ಯಾಕಂತ ಹೇಳ್ತೀನಿ, 4K ದನ ಹಾಕಂದ್ರೆ ಆಗಲ್ಲ. ಯಾಕಂತ ಹೇಳ್ತೀನಿ, 4K ದನ ಹಾಕಂದ್ರೆ ಆಗಲ್ಲ. ಯಾಕಂತ ಹೇಳ್ತೀನಿ ಕೇಳ್ರಿ. ನಿಮ್ದು ಹೋಯ್ತಲ್ಲ, ನಿಮ್ದು ಹೋಗುತ್ತಲ್ಲ ಹಳ್ಳಿಕಾರ್ ಹೋಗ್ತಾವಲ್ಲ, ಹಳ್ಳಿಕಾರ್ ಗಾಡಿಲಿ ನೀವು ತುಂಬ್ಕೊಂಡು ಹೋಗ್ತಿರಲ್ಲ, ಆ ಗಾಡಿ ನಾವ್ ಯಾವತ್ತಾರ ಹಿಡ್ದಿರೋ ಇತಿಹಾಸ ಇದ್ರೆ ನಂಗೆ ಹೇಳಿ. ಇವಾಗ ಮಾಧವರದ್ದು ನಮ್ದೇ ಗಾಡಿ ಹಿಡ್ದಿದ್ದು. ಎಲ್ಲಿ ಯಾರು ಹಿಡ್ದಾರ? ಯಾರು? ನಿಮ್ ಹುಡುಗ್ರೆ ಅಣ್ಣ. ಯಾರು ಹೇಳಿದ್ದು ನಮ್ಮ ಹುಡುಗರು ಅಂತ? ಯಾರೋ ಶ್ರೀರಾಮ್ ಸೇನೆ ಅವ್ರು ಹಿಡಿದಿರೋ ಗಾಡಿ ಅದು. ನಿಮ್ ಹುಡುಗರು ಅಂತ ಯಾರೋ ಶ್ರೀರಾಮ್ ಸೇನೆ ಅವ್ರು ಹಿಡಿದಿರೋ ಗಾಡಿ ಅದು. ನಿಮ್ ಹುಡುಗರು ಅಂತ ಯಾರೋ ಶ್ರೀರಾಮ್ ಸೇನೆ ಅವ್ರು ಹಿಡಿದಿರೋ ಗಾಡಿ ಅದು. ಇವಾಗ ಟೆನ್ಷನ್ ತಕೊಂಡ್ಬಿಡ್ರಿ, ಬೇಕಾಗಿದ್ರೆ ಅವನ್ನ ಕರ್ಸ್ತೀನಿ. ಕರ್ಸಿ ನಿಮ್ಮ ಹೆಸರು ಹೇಳೇನೇನೆ. ಆಮೇಲೆ ನಮ್ಮ ಹೆಸರು ಹೇಳಿದ ತಕ್ಷಣ